ಯಾವಾಗ ವರ್ಕೌಟ್ ಮಾಡೋದು ಒಳ್ಳೆಯದು? ಮಾರ್ನಿಂಗ್ ಮಾಡಬೇಕಾ, ಆಫ್ಟರ್ನೂನ್ ಮಾಡಬೇಕಾ, ಅಥವಾ ಈವ್ನಿಂಗ್ ಮಾಡಬೇಕಾ? ಇದ್ರ ಬಗ್ಗೆ ತಿಳಿಸಿ ಸರ್. ನೋಡಿ, ಬೆಳಗ್ಗೆ ಮಾಡೋರ್ಗೆ ಮತ್ತೆ ಸಂಜೆ ಮಾಡೋರ್ಗೆ ತುಂಬಾ ಏನು ಡಿಫ್ರೆನ್ಸ್ ಇರಲ್ಲ, ಬಟ್ ಕೆಲವೊಂದು ವೇರಿ ಇರುತ್ತೆ. ಸೊ ಬೆಳಗ್ಗೆ ಮಾಡೋರ್ಗೆ ಏನಪ್ಪಾ ಅಂದ್ರೆ ಒಂದು ಟೈಮ್ ಕನ್ಸಿಸ್ಟೆನ್ಸಿ. ಸೊ ಅವ್ರು ಏನಾಗುತ್ತೆ, ಆರಾಮಾಗಿ ಈಗ ನಾರ್ಮಲ್ ಆಗಿ ಓನ್ ಬಿಸ್ನೆಸ್ ಇರೋರು ಅಥವಾ ಒಂದೇ ಸ್ಟ್ರೇಟ್ ಶಿಫ್ಟ್ ಇರೋರು ಏನಾಗುತ್ತೆ ಅಂತಂದ್ರೆ ಮಾರ್ನಿಂಗ್ ಮಾಡ್ಬೇಡ ನಾವು ಅಂತ. ಯಾಕಂದ್ರೆ ಅವ್ರದ್ದು ಎಂಟೈರ್ ದ ಡೇ ಮಾರ್ನಿಂಗ್ ಮಾಡೋರ್ಗೆ ಏನಾಗತ್ತಪ್ಪ ಅಂತಂದ್ರೆ ಲೈಕ್ ಬೆಟರ್ ಮೂಡಲ್ಲಿ ಇರ್ತಾರೆ, ಮತ್ತೆ ಆಕ್ಟಿವ್ ಆಗಿರ್ತಾರೆ ಒಂದು, ಮತ್ತೆ ಟೈಮ್ ಕನ್ಸಿಸ್ಟೆನ್ಸಿ, ನಾನು ಹೇಳಿದಾಗೆ ಕನ್ಸಿಸ್ಟೆನ್ಸಿ ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ವರ್ಕೌಟ್ ಮಿಸ್ ಆಗಿದ ತಕ್ಷಣ ಅಯ್ಯೋ ಇವತ್ತು ನಾನೇನೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪ, ನನ್ಗೆ ಅವತ್ತೆಲ್ಲ ಡಲ್ ಆಗಿರೋ ಥರ ಇರ್ತಾರೆ, ಬಟ್ ಕಂಪ್ಲೀಟ್ ಬಾಡಿ ಆಕ್ಟಿವ್ ಆಗಿಡುತ್ತಾರೆ. ಸೊ ಒಂದು. ಇನ್ನೊಂದು ಮಸ್ಕ್ಯುಲರ್ ಸ್ಟ್ರೆಂತ್ ಆಗ್ಬೋದು, ಸೊ ಮಸಲ್ ಡೆನ್ಸಿಟಿ, ಬೋನ್ ಸ್ಟ್ರೆಂತ್ ಆಗ್ಬೋದು, ಅದೆಲ್ಲ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಬೆಟರ್ ಸ್ಲೀಪು, ಮತ್ತೆ ಅವ್ರ ಎಂಟೈರ್ ದ ಡೇ ಮೂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಈವ್ನಿಂಗ್ ವರ್ಕೌಟ್ ಮಾಡೋರ್ಗೆ ಏನಪ್ಪಾ ಅಂತಂದ್ರೆ ಸೇಮ್ ಸಿಮಿಲರ್ ಇರುತ್ತೆ. ಸೊ ಅದು ಕೂಡ ಅಷ್ಟೇ ನಿಮಗೆ, ಬಟ್ ಮಸ್ಕ್ಯುಲರ್ ಸ್ಟ್ರೆಂತ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಮಸಲ್ ಬಿಲ್ಡ್ ಮಾಡೋರ್ಗೆ ಏನಾಗುತ್ತಪ್ಪ ಅಂತಂದ್ರೆ ಲೈಕ್ ಇವಾಗ ಏನಾಗುತ್ತೆ ಅಂದ್ರೆ ಈ ಫಿಟ್ ಆಗಿರೋರು, ಫಿಟ್ನೆಸ್ಗೆ ಜಾಸ್ತಿ ಇಷ್ಟಪಡೋರು, ಲೈಕ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಏನಾಗುತ್ತೆ ಅಂತಂದ್ರೆ ಲೈಕ್ ನಾವು ತುಂಬಾ ಎಂಟೈರ್ ದ ಡೇ ಆಕ್ಟಿವ್ ಆಗಿರ್ತೀವಿ. ಸೊ ಬೆಳಗ್ಗೆ ವರ್ಕೌಟ್ ಮಾಡಿದ್ರೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ವರ್ಕೌಟ್ ಜೊತೆಲಿ ನಮಗೆ ನಡ್ಕೊಂಡು ಕಾರ್ಡಿಯೋ ಕೂಡ ಆಗುತ್ತೆ, ನಾವು ಅದು ಕೂಡ ಮಾಡ್ಕೋಬಹುದು ಅನ್ನೋರ್ಗೆ ಏನಾಗುತ್ತೆ. ಸೊ ಲೈಕ್ ಕೆಲ್ಸಕ್ಕೆ ಇರೋರಿಗೆ, ಸೊ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ ಅವ್ರಿಗೆ ಮಾರ್ನಿಂಗು ಚೆನ್ನಾಗಿರುತ್ತೆ. ಬಟ್ ನೈಟ್ ಮಾಡೋರ್ಗೆ ಏನಾಗುತ್ತೆ ಅಂದ್ರೆ ಈಗ ಲೈಕ್ ಪ್ರೊಫೆಷನಲ್ಸ್ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಅಥವಾ ಲೈಕ್ ಏನೋ ಒಂದು ಅಥ್ಲೀಟ್ಸ್ ಇರ್ಬೋದು, ಅವ್ರಿಗೇನೇನಾಗುತ್ತೆ ಸಂಜೆ ಮಾಡಿದಾಗ ನಿಮಗೆ ಮಸ್ಕ್ಯುಲರ್ ಸ್ಟ್ರೆಂತ್ ಜೊತೆಲಿ ಮಸಲ್ ಬಿಲ್ಡು ನಾರ್ಮಲ್ ಆಗಿಂತ ಜಾಸ್ತಿ ರೆಸ್ಪಾಂಡ್ ಮಾಡೋದು ನಿಮಗೆ ನಿದ್ದೆಲಿ. ಸೊ ಮಸಲ್ ಬಿಲ್ಡ್ ಆಗೋದು, ರಿಕವರಿ ಆಗೋದು. ಸೊ ಏನಾಗುತ್ತಪ್ಪ ಅಂದ್ರೆ ವರ್ಕೌಟ್ ಮಾಡಿ ಒಂದು 2 ಅವರ್ 3 ಅವರ್ ಚೆನ್ನಾಗಿ ನೀವು ಕನ್ಸಂಪ್ಷನ್ ಮಾಡಿ ಫುಡ್ನ ನ್ಯೂಟ್ರಿಷನ್ ತಗೊಂಡ್ಮೇಲೆ, ಸೊ ಅದಾದ ನಂತರ ಹೋಗಿ ಮಲಗಿದಾಗ ಬಾಡಿಗೆ ಟೋಟಲ್ ರೆಸ್ಟ್ ಸಿಗುತ್ತೆ. ಟೋಟಲ್ ರೆಸ್ಟ್ ಸಿಕ್ಕಿದಾಗ ಏನಾಗುತ್ತೆ, ನಿಮಗೆ ಮಸಲ್ಲು ಬಿಲ್ಡ್ ಆಗೋ ಚಾನ್ಸ್ ಇರುತ್ತೆ, ಮತ್ತೆ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸೇಷನ್ ಅಲ್ಲಿ ಇರುತ್ತೆ, ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದು ಕೂಡ ಅಷ್ಟೇ, ನಿಮ್ಗೆ ಅದರಲ್ಲೂ ತುಂಬಾ ಬೆನಿಫಿಟ್ ಇದೆ. ಮಾರ್ನಿಂಗ್ ವರ್ಕೌಟ್ ಮಾಡಿದವ್ರಿಗೆ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ, ಅದೇ ರಾತ್ರಿ ವರ್ಕೌಟ್ ಮಾಡಿದವ್ರಿಗೆ ರಾತ್ರಿ ನಿದ್ದೆ ಬರಲ್ಲ ಅಂತಾರೆ. ಇದ್ರ ಬಗ್ಗೆ ತಿಳಿಸಿ. ಯಾಕೆ ಅಂದ್ರೆ ಡಿಫ್ರೆನ್ಸು ನಿಮ್ದು ವರ್ಕೌಟ್ ಅಲ್ಲ ಡಿಫ್ರೆನ್ಸ್. ಇಲ್ಲಿ ವರ್ಕೌಟ್ ಯಾವುದೇ ಕಾರಣಕ್ಕೂ ಏನು ಡಿಫರ್ ಆಗಲ್ಲ ನಿಮಗೆ. ಸೊ ಪರ್ಸನ್ ಅವ್ರ ಸ್ಕೆಡ್ಯೂಲು, ಅವ್ರ ಟೈಮಿಂಗು, ಅವ್ರ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾರ್ನಿಂಗ್ ಮಾಡೋರು ಮಾರ್ನಿಂಗ್ ಮಾಡ್ಬೋದು, ಈವ್ನಿಂಗ್ ಮಾಡೋರು ಈವ್ನಿಂಗ್ ಮಾಡ್ಬೋದು, ಆಫ್ಟರ್ನೂನ್ ಮಾಡ್ಬೋದು. ಬಟ್ ವರ್ಕೌಟ್ ಮಾಡೋಕ್ಕೂ ಮುಂಚೆ ನಾವು ಏನು ತಿಂತೀವಿ ಅದು ತುಂಬ ಇಂಪಾರ್ಟೆಂಟು. ಈಗೇನಾಗುತ್ತೆ ಈ ನಡುವೆ ಪ್ರೀ ವರ್ಕೌಟ್ ಅಂದರೆ ಲೈಕ್ ನಾರ್ಮಲ್ ನ್ಯಾಚುರಲ್ ಆಗಿ ಈಗ ಡ್ರೈ ಫ್ರೂಟ್ಸ್ ತಿನ್ನಬೇಕು, ಅಥವಾ ಫ್ರೂಟ್ಸ್ ತಿನ್ನಬೇಕು, ಅಥವಾ ಇನ್ನೊಂದು ಓಟ್ ಮೇಲೆ ತಿನ್ನಬೇಕು, ಅಥವಾ ಕೆಲವರು ಪ್ರೋಟೀನ್ ಶೇಕ್ ಕುಡ್ಕೊಂಡು ಹೋಗ್ತಾರೆ. ಸೊ ಅದೇನಾಗುತ್ತೆ ಲೈಕ್ ಅಂದರೆ ನ್ಯಾಚುರಲ್ ಆಗಿ ಈಗ ಅಗಿತಾ ತಿನ್ನಕ್ಕೆ ಕೆಲವರಿಗೆ ಬೋರ್ ಆಗುತ್ತೆ. ನಾನೇ ನನ್ನ ಕಿವಿಯಾರ ಕೇಳಿದ್ದೀನಿ, ನನ್ನ ಕ್ಲೈಂಟ್ಸ್ಗಳೇ, ಬೇರೆ ಯಾರು ಇಲ್ಲ. ಏನು ತಿನ್ಕೊಂಬಂದೆ, ಅಯ್ಯೋ ತಿನ್ನಕ್ಕಾಗಲ್ಲ ಸರ್, ಅಗಿಯಕ್ಕಾಗಲ್ಲ ಸರ್, ಅಯ್ಯೋ ತಿನ್ಬೇಕಾ ಸರ್, ಏನಾದ್ರು ಕುಡಿಯೋದಿದ್ರೆ ಹೇಳ್ಬಿಡಿ, ಏನಾದ್ರು ಕೆಮಿಕಲ್ ಇದ್ರೆ ಹೇಳ್ಬಿಡಿ, ಇಲ್ಲ ಏನಾದ್ರು ಬೇರೆ ಥರ ಇದ್ರೆ ಹೇಳ್ಬಿಡಿ, ನಾವು ಕುಡ್ಕೊಂಡ್ಬಂದ್ಬಿಡ್ತೀವಿ. ಫೈನ್. ಅದೇ ಏನು ಈಗ ಕೆಲವು ಕಾಫಿ ಕುಡಿಬೋದಾ, ನಂಗೆ ಎನರ್ಜಿ ಇರಲ್ಲ, ಕುಡಿಬೋದು. ಯಾವಾಗ? ಬೆಳಗ್ಗೆ ಮಾಡೋರ್ಗೆ ಯಾಕೆ ಕಾಫಿ ಕುಡಿದೆ ಅಂತ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಕೆಫೀನ್ ಕಂಟೆಂಟ್ ಇರುತ್ತೆ. ಕೆಫಿನ್ ಕಂಟೆಂಟ್ ನಿದ್ದೆಗೂ ಒಂದು 6 to 8 hours ಮುಂಚೆ ತಗೋಬೇಕು. ಅದು ಎಷ್ಟು ಅಮೌಂಟ್ ತಗೋಬೇಕು, ಎಷ್ಟು ಗ್ರಾಮ್ ಕೆಫಿನ್ ಹಾಕೋಬೇಕು, ಅದಕ್ಕೆ ಎಷ್ಟು ನೀರು ಮಿಕ್ಸ್ ಮಾಡ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಬೆಳಗ್ಗೆ ಮಾಡೋರಿಗೆ ಈಸಿ ಅನ್ಸುತ್ತೆ, ಬಿಕಾಸ್ ಅವ್ರು ಮಲಗೋಷ್ಟೊಳಗೆ 12 hour ಆಗಿರುತ್ತೆ. ಆ ಕೆಫಿನ್ ಕಂಟೆಂಟ್ ಕಂಪ್ಲೀಟ್ ಆಗಿ ಅದ್ರ ಕೆಲಸನ ಮುಗಿಸಿರುತ್ತೆ. ಸೊ ಕೆಫಿನ್ ಕಂಟೆಂಟ್ ಉಳ್ಕೊಂಡಿರಲ್ಲ, ಟಾಕ್ಸಿನ್ ಮೂಲಕನೋ ಲೈಕ್ ಇನ್ನೊಂದು ಯೂರಿನೇಟ್ ಮೂಲಕನೋ ಇನ್ನೊಂದು ಬಾಡಿ ಕನ್ವರ್ಟ್ ಆಗಿರುತ್ತೆ, ಎನರ್ಜಿ ಕನ್ವರ್ಟ್ ಆಗಿರುತ್ತೆ ಗ್ಲೂಕೋಸ್. ಬಟ್ ಈವ್ನಿಂಗ್ ವರ್ಕೌಟ್ ಮಾಡೋರು ಏನಪ್ಪಾ ಮಾಡ್ತೀರಾ ಅಂತಂದ್ರೆ ಲೈಕ್ ನೀವು 2 to 6 ವರ್ಕೌಟ್ ಮಾಡೋರು ಆಯ್ತು ಅಂತಂದ್ರೆ 2 o'clock ತಗೋತಾರೆ, ನಿದ್ದೆಗೆ ಲೆಕ್ಕ ಹಾಕೊಳ್ಳಿ. 2 into 6, 2 plus 6 ಅಂದ್ರೆ 8 o'clock. ಸೊ ನಿದ್ದೆ ಮಾಡ್ಬೋದು. ಕೆಲವರು ಈವ್ನಿಂಗ್ ಅಂದ್ರೆ ಲೈಕ್ 6 to 10 ವರ್ಕೌಟ್ ಮಾಡೋರು ಇರ್ತಾರೆ. ಸೊ 6 o'clock ವರ್ಕೌಟ್ ಮಾಡಬೇಕು ಅಂತಂದ್ರೆ ಈಗ ನೀವು 7 o'clock ವರ್ಕೌಟ್ ಮಾಡ್ತೀರಿ ಅಂತಂದ್ರೆ ಲೈಕ್ ಕೆಫಿನ್ ಎಷ್ಟು ತಗೋಬೇಕಪ್ಪ, ಒಂದು 10 ಗ್ರಾಮ್ ತಗೋಬೇಕು, ಅದಕ್ಕೆ ಒಂದು 200 to 300 ml ನೀರು ಹಾಕೋಬೇಕು. ಸೊ ಅದನ್ನೇನ್ ಮಾಡ್ತೀರಾ ಅಂದ್ರೆ ನೀವು ಅದನ್ನ ಲೆಕ್ಕ ಹಾಕೋಬೇಕು. ಏನಾಗುತ್ತೆ, ಸೊ ಲೈಕ್ ಆ ಟೈಮಲ್ಲಿ ಕೆಫಿನ್ ಕುಡ್ಕೊಂಡು ನೀವು ಹೋದಾಗ ನನಗೆ ವರ್ಕೌಟ್ಗೂ ಮತ್ತೆ ಕೆಫಿನ್ಗೂ ಎರಡಕ್ಕೂ ಮಿಕ್ಸಪ್ ಆಗಿ ಸೊ ಲೈಕ್ ಬಾಡಿ ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ಆಗಿರುತ್ತೆ. ಅಫ್ಕೋರ್ಸ್ ಬಾಡಿ ನಿದ್ದೆ ಕೇಳ್ತಿರುತ್ತೆ, ಬಟ್ ನಿಮ್ಗೆ ನಿದ್ದೆ ಮಾಡಕ್ ಆಗ್ತಿರಲ್ಲ. ಯಾಕೆ ಅಂತಂದ್ರೆ ನಿಮ್ ಬ್ಲಡ್ ಸ್ಟ್ರೀಮ್ ಅಲ್ಲಿ ಆ ಕೆಫಿನ್ ಸೇರ್ಕೊಂಡಿದ್ದಾಗ ಏನಾಗತ್ತಪ್ಪ ಅಂತಂದ್ರೆ ಆ ಕೆಫಿನ್ ಕೆಲಸ ಏನಂತಂದ್ರೆ ನಿಮ್ಮ ಮೈಂಡ್ ನ ಮತ್ತೆ ಬಾಡಿನ ಕಂಪ್ಲೀಟ್ ಬ್ಲಡ್ ಅಲ್ಲಿ ಹಿಂಗೆ ಸರ್ಕ್ಯುಲೇಟ್ ಆದಾಗ ಸೊ ಆಕ್ಟಿವ್ ಇಡುತ್ತೆ, ಮಲ್ಗ ಕೊಡಲ್ಲ. ರೆಸ್ಟ್ ಮಾಡೋದು ಬೇರೆ, ಸ್ಲೀಪ್ ಬೇರೆ. ಸೊ ರೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಕುತ್ಕೋತಿರ್ತೀರ, ಬಟ್ ನಿದ್ದೆ ಮಾಡಬೇಕು ಅಂತ ನಿದ್ದೆ ಮಾಡಕ್ ಕೊಡ್ತಿರಲ್ಲ, ಬಿಕಾಸ್ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ. ಸೊ ಆ ಕೆಫಿನ್ ಕಂಟೆಂಟ್ ಉಳ್ಕೊಳ್ಳೋವರೆಗೂ ನಿಮಗೆ ನಿದ್ದೆ ಬರಲ್ಲ. ಅದಕ್ಕೆ ಕೆಫಿನ್ನ ನಿದ್ದೆಗೂ ಒಂದು 8 hours ಮುಂಚೆ ತಗೊಳ್ಳಿ, ವರ್ಕೌಟ್ ಮಾಡೋಕೆ ಮುಂಚೆ ತಗೊಳ್ಳಿ. ಸೊ ಅದು ನಿಮಗೆ ನಿದ್ದೆ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ನಿದ್ದೆಗೂ ವರ್ಕೌಟ್ಗೂ ನಿದ್ದೆ ವರ್ಕೌಟ್ ನೈಟ್ ಮಾಡಿದ ತಕ್ಷಣ ನಿದ್ದೆ ಬರಲ್ಲ ಅಂತ ಕೆಲವರು ಹೇಳ್ತಾರೆ. ಸೊ ನಿದ್ದೆ ಬರದಲ್ಲಿರೋ ಕಾರಣ ಏನಪ್ಪಾ ಅಂತಂದ್ರೆ ಕೆಫಿನ್ ಕಂಟೆಂಟ್ ನ ತಗೊಳ್ಳೋದು ಕಮ್ಮಿ ಮಾಡಿ, ಅಂದ್ರೆ ಈ ಪ್ರೀ ವರ್ಕೌಟ್ ತಗೊಳ್ಳೋದು ಅಥವಾ ಕಾಫಿ ಜಾಸ್ತಿ ಕುಡಿಯೋದು, ಅಥವಾ ನಿಮ್ಗೆ ಇನ್ನೇನು ನಿದ್ದೆ ಮಲಗ್ಬೇಕಾದ್ರೆ ಇನ್ನೇನು ಮಲಗ್ತೀವಿ ಅಂತ ಅಂದಾಗ ಒಂದು 4 hour ವರ್ಕೌಟ್ ಮಾಡ್ಬೇಕು ಅಂದಾಗ 4 hour ಮುಂಚೆ ತಗೊಳ್ಳೋದು, ಅದನ್ನ ಬಿಡಬೇಕು. ಅದಕ್ಕೆ ಅವಾಗ ನೀವು ಪ್ರಶ್ನೆ ಕೇಳ್ತೀರಾ, ಕೆಫಿನ್ ಬದಲು ಮತ್ತೆ ಏನ್ ತಗೋಬೇಕು ನಾವು? ಪ್ರೀ ವರ್ಕೌಟ್ ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಗೊಳ್ಳಿ, ಬನಾನಾ ತಿನ್ಕೊಳ್ಳಿ,
ಆ್ಯಪಲ್ ತಿನ್ನಿ. ಸೊ ಆ್ಯಪಲ್ ಕೂಡ ಅಷ್ಟೇ, ಅದರಲ್ಲೂ ಕೂಡ ನಿಮಗೆ ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ. ಅದು ನಿಮ್ಗೆ ಇನ್ಸ್ಟೆಂಟ್ ಎನರ್ಜಿ ಅಂದರೆ ಲೈಕ್ ಆಕ್ಟಿವ್ ಇರುತ್ತೆ, ಬ್ರೈನ್ ಸೆಲ್ಸ್ನೆಲ್ಲ ಕಂಪ್ಲೀಟಾಗಿ ಆಕ್ಟಿವ್ ಇರುತ್ತೆ. ಬಟ್ ಅದು ಇದರಷ್ಟು ನಿಮಗೆ ಎಫೆಕ್ಟ್ ಕೊಡಲ್ಲ. ಸೊ ಅವಾಗೇನಪ್ಪ ಅಂತಂದರೆ ಆ್ಯಪಲ್ ತಿನ್ಕೊಂಡು ಹೋಗ್ಬೋದು ಅಥವಾ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಹೋಗ್ಬೋದು. ಬಟ್ ಇನ್ನೊಂದು ಏನಪ್ಪ ಅಂದರೆ ಕೆಲವರು ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ, ಆ್ಯಪಲ್ನ ನಾವು ನೈಟ್ ತಿಂತೀವಿ, ಅದು ತಪ್ಪು. ಆ್ಯಪಲ್ಲು ಮಲಗಬೇಕಾದ್ರೆ ತಿನ್ನಕ್ಕೆ ಏನಾಗುತ್ತಪ್ಪ ಅಂದರೆ ಅಪಿಟೈಸರ್, ಅದು ನಿಮ್ಮ ಅಪಿಟೈಟ್ನ ಇನ್ಕ್ರೀಸ್ ಮಾಡುತ್ತೆ, ಬಟ್ ಆಟೋಮೆಟಿಕ್ ಆಗಿ ಡೈಜೆಷನ್ ಮಾಡುತ್ತೆ. ಸೊ ಮತ್ತೆ ಹೊಟ್ಟೆ ಹಶ್ವಾಗೋ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ, ನೀವು ನೈಟ್ ಮಲಗಿದಾಗ ಸೊ ಆಕ್ಟಿವ್ ಇಡೋ ಕಾರಣದಿಂದ ನಿಮ್ಗೆ ಅವಾಗಲೂ ನಿದ್ದೆ ಬರೋದಿಲ್ಲ, ಮತ್ತು ಹೊಟ್ಟೆ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಲೈಕ್ ಫ್ಯಾಟ್ ಕನ್ವರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಮಲಗಬೇಕಾದ್ರೆ ಏನು ಮಾಡಿ ಅಂತಂದರೆ ಲೈಕ್ ಕೆಲವ್ರಿಗೆ ನಿದ್ದೆ ಬರಲ್ಲ ಅಂದಾಗ ಹಾಲಿಗೆ ಒಂದು ಚೂರು ಟರ್ಮರಿಕ್ ಹಾಕೊಂಡು ಮಿಕ್ಸ್ ಮಾಡಿ ಕುಡಿದಾಗ ಹಾಲು ಕೂಡ ನಿಮಗೆ ನಿದ್ದೆಗೆ ಜಾರೋ ಅಂತ ಚೆನ್ನಾಗಿರುತ್ತೆ. ಮತ್ತು ಬನಾನ ಕೂಡ ತಿನ್ಕೋಬೋದು ನಿದ್ದೆ ಬರೋದಕ್ಕೆ. ಕೆಲವರು ವರ್ಕೌಟ್ ಮಾಡಿದ ಮೇಲೆ ಕೂಲ್ ಡೌನ್ ಸ್ಟ್ರೆಚಿಂಗ್ಸ್ ಮಾಡಲ್ಲ, ಇದರಿಂದ ರಾತ್ರಿ ನಿದ್ದೆ ಬರಲ್ಲ ಅಂತಾರೆ. ಇದ್ರ ಬಗ್ಗೆ ತಿಳಿಸಿ. ನೋಡಿ, ನೀವು ವರ್ಕೌಟ್ನ ಮಾರ್ನಿಂಗ್ ಮಾಡ್ತೀರಾ ಅಥವಾ ಈವ್ನಿಂಗ್ ಮಾಡ್ತೀರಾ ಅದೆಲ್ಲ ಮುಖ್ಯ. ವರ್ಕೌಟ್ ಮಾಡೋಕ್ಕೆ ಮುಂಚೆ ಅಫ್ಕೋರ್ಸ್ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ತೀರಾ. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕೆಲವರು ಟೈಮಿನ ಅಭಾವ ಇರುತ್ತೆ, ಲ್ಯಾಕ್ ಆಫ್ ಟೈಮ್. ಸೊ ಅವರಿಗೆ ಎಲ್ಲೋ ಓಡೋಬೇಕಾಗತ್ತೆ, ಅರ್ಜೆಂಟು ಮೀಟಿಂಗ್ ಇರುತ್ತೆ, ಇಲ್ಲ ಏನೋ ಒಂಚೂರು ಎಲ್ಲೋ ಕಾಲ್ ಬರುತ್ತೆ, ನಾನು ಏನೋ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ವರ್ಕೌಟ್ ಮಾಡಿದ್ಮೇಲೆ, ವರ್ಕೌಟ್ ಮಾಡೋಕ್ಕೂ ಮುಂಚೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಾರ್ಮ್ ಅಪ್ ಮತ್ತು ಕೂಲ್ ಡೌನ್ ಸ್ಟ್ರೆಚಿಂಗ್ ಮತ್ತು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ವಾರ್ಮ್ ಅಪ್ ಮಾಡ್ತೀರಾ, ವಾರ್ಮ್ ಅಪ್ ಆದಮೇಲೆ ವರ್ಕೌಟ್ ಮುಗಿಸ್ಕೋತೀರಾ. ವರ್ಕೌಟ್ ಮುಗಿಸಿದ್ಮೇಲೆ ಸ್ಟ್ರೆಚಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ವಾರ್ಮ್ ಅಪ್ಗೂ ಮತ್ತು ವರ್ಕೌಟ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಬಂದು ನಿಮಗೆ ಕೂಲ್ ಡೌನ್ ಸ್ಟ್ರೆಚಿಂಗ್. ಅಂದರೆ ಮಸಲ್ಲು ರಿಲ್ಯಾಕ್ಸೇಷನ್ ಆಗುತ್ತೆ, ಮಸಲ್ ಸೋರ್ನೆಸ್ ಸ್ಟಿಫ್ನೆಸ್ನ ಅವಾಯ್ಡ್ ಮಾಡುತ್ತೆ, ಮತ್ತು ಹಾರ್ಟ್ ರೇಟು ನಾರ್ಮಲ್ ರೇಟಿಗೆ ಬರುತ್ತೆ. ಮತ್ತು ಕಂಪ್ಲೀಟ್ ಏನಾಗುತ್ತಪ್ಪ ಅಂದರೆ ಇವಾಗ ವರ್ಕೌಟ್ ಮಾಡಿದಾಗ ಚೆನ್ನಾಗಿರುತ್ತೆ, ನಿಮಗೆ ಏನಾಗಲ್ಲ, ಪರವಾಗಿಲ್ಲ, ಬಾಡಿ ತಗೊಳುತ್ತೆ ಅಂತೀರಾ. ಬಟ್ ನಿದ್ದೆಗೆ ಏನು ಮಾಡುತ್ತೆ, ಅನುಕೂಲ ಮಾಡ್ಕೊಳ್ಳಲ್ಲ. ಅಂದರೆ ನಿದ್ದೆ ಮಾಡೋದಕ್ಕೆ ಸಪೋರ್ಟ್ ಮಾಡಲ್ಲ ನೀವು ಸ್ಟ್ರೆಚಿಂಗ್ ಮಾಡಲಿಲ್ಲ ಅಂದರೆ. ಸೊ ಸ್ಟ್ರೆಚಿಂಗ್ ಕಂಪ್ಲೀಟ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಬಾಡಿ ರಿಲ್ಯಾಕ್ಸೇಷನ್ ಬರುತ್ತೆ, ನಿದ್ದೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ವರ್ಕೌಟ್ನ ನೀವು ಯಾವ ಟೈಮ್ ಆದರೂ ಮಾಡಿ, ಬಟ್ ಮಾಡೋಕ್ಕೆ ಮುಂಚೆ ಪ್ರಾಪರ್ ಆಗಿ ವಾರ್ಮ್ ಅಪ್ಪು, ವರ್ಕೌಟು, ಓಕೆ. ಸೊ ಅದಾದ ನಂತರ ಸ್ಟ್ರೆಚಿಂಗ್ ಮಾಡಿ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಕೆಲವರು ಸ್ನಾನ ಮಾಡಿದ್ರೆ ನಿದ್ದೆ ಬರಲ್ಲ ಅಂತಾರೆ ನೈಟು. ವರ್ಕೌಟ್ಗೂ ಮುಂಚೆ ಎಷ್ಟೊತ್ತಿಗೆ ತಗೋಬೇಕು ಅಂತ ಹೇಳ್ತಾರೆ. ಸೊ ವರ್ಕೌಟ್ ಆದಮೇಲೆ ಇಮಿಡಿಯೇಟ್ ಆಗಿ ಯಾವುದೇ ಕಾರಣಕ್ಕೂ ನೀವು ಸ್ನಾನ ಮಾಡೋ ಹಾಗಿಲ್ಲ. ಅಂದರೆ ಬಿಸಿ ನೀರಾಗ್ಬೋದು, ತಣ್ಣೀರಾಗ್ಬೋದು, ಹೆವಿ ಕೋಲ್ಡ್ ನೀರು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸೊ ಸ್ನಾನ ಯಾವಾಗ ಮಾಡಬೇಕು ಅಂದರೆ ವರ್ಕೌಟ್ ಮಾಡಿದ್ಮೇಲೆ ಒಂದು 30 to 45 ಮಿನಿಟ್ಸ್ ಆದಮೇಲೆ ಮಾಡಬೇಕಾಗುತ್ತೆ ಸ್ನಾನ. ಸೊ ಅದು ನೈಟ್ ಆಗ್ಬೋದು ಅಥವಾ ಬೆಳಗ್ಗೆ ಆಗ್ಬೋದು. ಸೊ ನಾವು 30 to 45 ನಿಮಿಷ ಆದಮೇಲೆ ಮಾಡಿ. ಸೊ ಮಸಲ್ಗೂ ಒಳ್ಳೆಯದು, ಇಂಟೀರಿಯರ್ ಎಲ್ಲ ಪ್ರತಿಯೊಂದಕ್ಕೂ ಒಳ್ಳೆಯದು. ಮತ್ತು ಸ್ನಾನ ಮಾಡೋಕ್ಕೆ ಮುಂಚೆ ಒಂದೇ ಒಂದು ಚಿಕ್ಕ ಟಿಪ್ ಹೇಳ್ಬಿಡ್ತೀನಿ. ಸೊ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಆದ ನಂತರನೇ ನೀವು ಸ್ನಾನ ಮಾಡಬೇಕಾಗುತ್ತೆ. ಊಟ ಮಾಡಿ ಸ್ನಾನ ಮಾಡೋಕೆ ಹೋಗ್ಬೇಡಿ, ಸ್ನಾನ ಮಾಡಿ ಊಟ ಮಾಡ್ಬೋದು, ತುಂಬ ಒಳ್ಳೆಯದು. ಸೊ ಫೈನಲ್ ಆಗಿ ಏನಪ್ಪ ಅಂತಂದರೆ, ಕನ್ಫ್ಯೂಷನ್ನ ನಾನು ನಿಮಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಸೊ ಮಾರ್ನಿಂಗು ಮಾಡಿ, ಆಫ್ಟರ್ನೂನು ಮಾಡಿ, ಈವ್ನಿಂಗು ಮಾಡಿ, ನೈಟು ಮಾಡಿ. ನೀವು ಯಾವ ಟೈಮ್ ಆದರೂ ವರ್ಕೌಟ್ ಮಾಡಿ, ಬಟ್ ವರ್ಕೌಟ್ನ ಮಾಡಿ ಅಷ್ಟೇ, ಮಾಡದೆ ಅಂತ ಇರಬೇಡಿ. ಯಾಕಂದರೆ ನೀವೆಷ್ಟು ನಿಮ್ಮ ಬಾಡಿನ ಹೆಲ್ತಿಯಾಗಿ ಇಟ್ಕೋತೀರೋ ಅಷ್ಟು ನಿಮಗೆ ಹೆಲ್ತನ್ನು ಕಾಪಾಡ್ತಾ ಬರುತ್ತೆ. ಸೊ ಆದಷ್ಟು ನಿಮ್ಮ ಬಾಡಿನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ನೀವು ಆಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ನೀವು ಅದನ್ನ ಜಿಮ್ಗೆ ಹೋಗ್ಬೇಕು ಅಂತ ಅಲ್ಲ, ಜಿಮ್ಗೂ ಹೋಗಿ. ಸೊ ಬೇರೆ ಕಡೆ ಎಲ್ಲ ಥರದಲ್ಲೂ ಆಕ್ಟಿವ್ ಆಗಿ, ನಾನು ಹೇಳ್ತಾನೆ ಬರ್ತಿರ್ತೀನಿ, ಆಕ್ಟಿವ್ ಲೈಫೇ ತುಂಬ ಒಳ್ಳೆಯದು. ಸೊ ಆದಷ್ಟು ನೀವು ನಿಮಗೆ ಆಕ್ಟಿವ್ ಆಗಿ ಇಟ್ಕೊಳಕ್ಕೆ ಪ್ರಯತ್ನ ಪಡಿ. ಸೊ ಸ್ಟೇ ಹೆಲ್ದಿ, ಲೀವ್ ಹೆಲ್ದಿ, ಬಿ ಹ್ಯಾಪಿ. ಥ್ಯಾಂಕ್ ಯು.